ಅವ್ರು ಬರೋದ್ರಿಂದ ನಡೆಯುತ್ತಾ ಇಲ್ಲ ಬಂದಿದ್ದಾರೆ ಅಂತ ನಡೆಯುತ್ತಾ ಅನ್ನೋದು ಅರ್ಥ ಆಗ್ತಿಲ್ಲ. ಅವರು ಮೊದಲನೇ ಸಲ ಬಂದಾಗ ಗಂಗಾ ಶಾಪದಿಂದ ಸತ್ತೋದ್ಲು. 2ನೇ ಸಲ ಬಂದಾಗ ಗಂಗಾ ಬದುಕಿದ್ಲು. 3ನೇ ಸಲ ಬಂದಾಗ ಗಂಗಾ ಹಳೇದನ್ನ ಮರ್ತೋದ್ಲು. ಇವಾಗ ಏನ್ ನಡೆಯುತ್ತೋ? ಅಥವಾ ಗಂಗಾಗೆ ಹಳೆದು ನೆನ್ಪಿಗೆ ಬರುತ್ತಾ? ಗಂಗಾಗೆ ಹಳೆಯದು ನೆನಪಿಗೆ ಬರಬೇಕು ಅಂದ್ರೆ ಗಂಗಾ ದೇವಸ್ಥಾನಕ್ಕೆ ಬರ್ಬೇಕಲ್ವಾ? ನನ್ಗನ್ಸು ಹಾಗೆ ಗಂಗಾ ಸ್ಥಾನದಲ್ಲಿ ಡೂಪ್ಲಿಕೇಟ್ ಜಾನಕಿನ ಪ್ರವೇಶ ಮಾಡಿಸಿದ್ದು ನಾವೇ ಅಂತ ಆ ಸ್ವಾಮೀಜಿ ನಿತ್ಯಗೆ ಹೇಳ್ತಾನೇನೋ. ಸೆನ್ಸ್ ಇಲ್ದೆ ಮಾತಾಡ್ಬೇಡಿ ಪೌಡ್ರು. ಸ್ವಾಮೀಜಿ ಬರೋದಕ್ಕೂ ನಿತ್ಯಗೆ ನಿಜ ಗೊತ್ತಾಗೋದಕ್ಕೂ ಏನಾದ್ರೂ ಸಂಬಂಧ ಇದ್ಯಾ? ಏನ್ ಸ್ವಾಮಿ, ನಿಮ್ಮ ಆಶೀರ್ವಾದನ ಹೇಗೂ ತಗೊಳ್ಳೋದಕ್ಕಾಗ್ಲಿಲ್ಲ. ಕನಿಷ್ಠ ನಿಮ್ ನೋಟದ ಕರುಣೆ ಕಟಾಕ್ಷ ಕೂಡ ನಮಗ್ ಸಿಗಲ್ವಾ? ಏನ್ ಪಾಪ ಮಾಡಿದೀವಿ ಸ್ವಾಮಿಗಳೇ? ಏನ್ ತಪ್ಪು ಮಾಡಿದೀವಿ? ನನ್ನ ನೋಡಿ ಮುಖ ತಿರುಗಿಸ್ಕೊತಾ ಇದ್ದೀರಾ? ನಮ್ಮಿಂದ ಆಗಿರೋ ಅಂತ ಅಪರಾಧ ಆದ್ರೂ ಏನು? ಶಿವನ ಆಜ್ಞೆ ಇಲ್ದೆ ಇರುವೆ ಕೂಡ ಕಚ್ಚಲ್ಲ ಅಂತಾರೆ. ನನ್ ಮಗಳು ಗಂಗಾ ಹುಟ್ಟದಾಗಿಂದ ಇಲ್ಲಿವರೆಗೂ ನೋವನ್ನ ಅನುಭವಿಸ್ತಾನೆ ಇದ್ದಾಳೆ. ಕಷ್ಟನೇ ಜೀವನ ಮಾಡ್ಕೊಂಡು ಬದುಕಿದಾಳೆ. ಆ ಶಿವ ನನ್ ಮಗಳಿಗೆ ಯಾಕಿಷ್ಟು ನೋವನ್ನ ಕೊಡ್ತಾ ಇದ್ದಾನೆ? ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ? ಯಾಕೆ ಗಂಗಾ ಅಂದ್ರೆ ಅವನ ಕೋಪ? ಅವಳು ಏನ್ ತಪ್ಪು ಮಾಡಿದಾಳೆ ಅಂತ ಈ ತರ ಶಿಕ್ಷೆ ಕೊಡ್ತಾ ಇದ್ದಾನೆ? ಹೇಳಿ ಸ್ವಾಮಿ. ನೀವು ಎಷ್ಟೋ ಪ್ರದೇಶಗಳನ್ನ ತಿರುಗಿರ್ತೀರಾ, ಎಷ್ಟೋ ಜನರನ್ನ ನೋಡಿರ್ತೀರಾ. ನೀವು ಸಾಕ್ಷಾತ್ ಆ ಶಿವನ್ ಸ್ವರೂಪ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ನಿಮ್ ಮಾತುಗಳು ವೇದವಾಕ್ಯ ಅಂತ, ನಿಮ್ ಪಾದದ್ದೋಳು ವಿಭೂತಿ ಅಂತ, ನಿಮ್ ದೃಷ್ಟಿ ಬಿದ್ರೆ ಸಾಕು ಎಲ್ಲ ಪಾಪಗಳು ದೂರ ಆಗೋಗತ್ತೆ ಅಂತಾರೆ. ಅಂಥದ್ರಲ್ಲಿ ನಿಮ್ ಸಮ್ಮುಖದಲ್ಲಿ, ನಿಮ್ಮ ಸನ್ನಿಧಿಯಲ್ಲಿ, ನಿಮ್ ಎದುರುಗಡೆ ಒಂದ್ ಹೆಣ್ಣಿಗೆ ಅನ್ಯಾಯ ನಡೀತಾ ಇದ್ರೆ ನೋಡ್ತಾ ಹೇಗ್ ಸುಮ್ನಿದ್ದೀರಾ ಸ್ವಾಮಿ? ಅವಳ ಕಷ್ಟ ನಿಮ್ಮನ್ನ ಕರಗಿಸ್ತಾ ಇಲ್ವಾ? ಐದು ತಲೆಮಾರುಗಳ ಸೊಸೆ ಸಾವಿಗೆ ಅವಳು ಕಾರಣ ಆದ್ಲು. ಆ ಶಾಪನ ತಪ್ಪಿಸ್ಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ ತಾಯಿ. ನನ್ನ ತಪಸ್ಸನ್ನ ದಾರೆ ಎರೆದು ಮೃತ್ಯುನ ಮುಂದೋಡೋಕಾಯ್ತೇ ಹೊರತು ಶಾಶ್ವತವಾಗಿ ಸಮಾಪ್ತಿ ಮಾಡಕ್ಕಾಗ್ಲಿಲ್ಲ. ಅವಳ ಆಯುಸ್ಸು ಹೆಚ್ಚಾಗೋಯ್ತೇ ಹೊರತು ಅವಳ ಕಷ್ಟನ ತೀರ್ಸೋಕಾಗ್ಲಿಲ್ಲ, ಅವಳ ಕಣ್ಣೀರನ್ನ ಒರೆಸೋಕಾಗ್ಲಿಲ್ಲ. ಸತ್ತೋದ್ಲು ಅನ್ಕೊಂಡ ಗಂಗಾ ಬದುಕ್ ಬಂದ್ಲು. ಆದ್ರೆ ಏನ್ ಪ್ರಯೋಜನ ಸ್ವಾಮಿ? ಅವಳು ಹಳೇದನ್ನೆಲ್ಲ ಮರ್ತೋಗಿದ್ದಾಳೆ.
ತವ್ರ ಮನೆಯವ್ರನ್ನ ಗಂಡನ ಮನೆಯವ್ರನ್ನ ಕೊನೆಗೆ ಹೆತ್ತ ತಾಯಿನ ಕಟ್ಕೊಂಡಿರೋ ಗಂಡನ್ನೂ ಗುರ್ತು ಹಿಡಿತಾ ಇಲ್ಲ. ಇವಾಗೇನು ಅವಳ ಗಂಡ ಅವಳ ಮಗ ಇಬ್ರು ಕಾಣಿಸ್ತಾ ಇಲ್ಲ. ಅವ್ರಿಗೋಸ್ಕರ ಪಡಬಾರ್ದು ಕಷ್ಟ ಪಡ್ತಾ ಇದ್ದಾಳೆ. ಇನ್ನು ಯಾಕೆ ಅವಳನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ? ಆ ಪರೀಕ್ಷೆಗೆ ಇವತ್ತು ಮುಕ್ತಾಯ ಸಿಗತ್ತಮ್ಮ. ಇವತ್ತು ರಾತ್ರಿ ನಡೆಯುವಂತ ಜಾತ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕೊಡುತ್ತೆ. ಯಾವತ್ತೋ ಒಂದಿನ ಕರಾಳ ರಾತ್ರಿಲಿ ಆ ವಂಶಕ್ಕೆ ಶಾಪ ಶುರುವಾಯ್ತು. ಅದೇ ಇವತ್ತಿನ ರಾತ್ರಿ ಆ ಹಳೆ ಕತೆ ಮುಗಿದು ಹೊಸ ಕತೆಗೆ ನಾಂದಿ ಆಗ್ತಿದೆ. ಅಂದ್ರೆ ಗಂಗಾಗೆ ಒಳ್ಳೇದಾಗತ್ತಾ ಸ್ವಾಮಿ? ಅವಳ ಕಷ್ಟಗಳಿಗೆ ಮುಕ್ತಾಯ ಸಿಗತ್ತಾ? ನಡೆಯೋದು ಒಳ್ಳೇದೋ ಕೆಟ್ಟದೋ ಹೇಳಕ್ಕಾಗಲ್ಲಮ್ಮ. ಆದ್ರೆ ಒಂದು ಕೆಟ್ಟದ್ದು ಒಳ್ಳೇದನ್ನ ನೋಡುತ್ತೆ, ಒಂದು ಒಳ್ಳೇದು ಕೆಟ್ಟದನ್ನ ಸೇರುತ್ತೆ. ಒಳ್ಳೇದು ಕೆಟ್ಟದರ ಮಧ್ಯೆ